ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 7ಗೆ ಸಂಬಂಧಪಟ್ಟ ಹಾಗೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತಕ್ಕಂತಹ ಸ್ಪೆಷಲ್ ಚಾಪ್ಟ್ರು ಜಾಮಿಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸಿಗೆ ಸಂಬಂಧಪಟ್ಟ ಹಾಗೆ ಇಂಟ್ರಡಕ್ಷನಿನ ಪಾರ್ಟ್ 2 ನಾನು ನಿಮ್ಮ ಜೊತೆಗೆ ಇದ್ದೀನಿ ಇವತ್ತು. ಇದರ ಹಿಂದೆನೂ ಇದೇ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಚಾಪ್ಟ್ರಿಗೆ ಪಾರ್ಟ್ 1 ಇಂಟ್ರಡಕ್ಷನ್ಗೆ ಸಂಬಂಧಪಟ್ಟಾಗೆ ಆ್ಯಂಗಲ್ಸ್ನ ಸಂಬಂಧಪಟ್ಟಾಗೆ ನಾನು ಕೆಲವೊಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಅದರ ವೀಡಿಯೋಸ್ ಕೂಡ ಬಿಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ, ದಯವಿಟ್ಟು ಲಿಂಕ್ ಓಪನ್ ಮಾಡಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಈಗ ಇಂಟ್ರಡಕ್ಷನ್ ಸಂಬಂಧಪಟ್ಟಾಗೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸಲ್ಲಿ ಲೈನ್ಸ್ ಬಗ್ಗೆ ನಾವೀಗ ಡಿಸ್ಕಷನ್ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಈಗ ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಬರುತ್ತೆ. ವಾಟ್ ಈಸ್ ಟ್ರಾನ್ಸ್ವರ್ಸಲ್? ಟ್ರಾನ್ಸ್ವರ್ಸಲ್ ಅಂದರೆ ಏನು ಅಂದರೆ, ಹಿಯರ್ ಎ ಟ್ರಾನ್ಸ್ವರ್ಸಲ್ ಈಸ್ ಎ ಲೈನ್ ದಟ್ ಕಟ್ಸ್ ಟೂ ಲೈನ್ಸ್ ಆಟ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಇಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇದು ತುಂಬ ಬೇಸಿಕಲಿ ಬಹಳಷ್ಟು ಅನುಕೂಲ ಆಗುತ್ತೆ ಈ ಚಾಪ್ಟರ್ ನಿಮಗೆ ಜಾಮಿಟ್ರಿಗೆ ಸಂಬಂಧಪಟ್ಟ ಹಾಗೆ. ಲೈನ್ಸ್ ಆ್ಯಂಡ್ ಆ್ಯಂಗಲ್ಸಿಗೆ ಮುಂದಿನ ಒಂದು ಹೈಯರ್ ಸ್ಟಡೀಸಲ್ಲಿ ಸಾಕಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದಾವೆ, ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸನ್ನು ಈ ಒಂದು ಚಾಪ್ಟ್ರಲ್ಲಿ ಕವರ್ ಮಾಡಿದ್ದಾರೆ. ದಯವಿಟ್ಟು ಚಾಪ್ಟರ್ನ ಕ್ಲಿಯರಾಗಿ ಸ್ಟಡಿ ಮಾಡಿ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ ಮುಂದಿನ ಒಂದು ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೋಡಿ ಇಲ್ಲಿ ಟ್ರಾನ್ಸ್ವರ್ಸಲ್ ಈಸ್ ಎ ಲೈನ್ ದಟ್ ಕಟ್ಸ್ 2 ಲೈನ್ಸ್ ಆಟ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ತುಂಬ ಸಿಂಪಲ್. ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನಿಮಗೆ. ಎ ಬಿ ಅನ್ನೋದೊಂದು ಲೈನು, ಸಿ ಡಿ ಅನ್ನೋದೊಂದು ಲೈನು. ಈ ಎರಡೂ ಲೈನಿಗೆ ಇನ್ನೊಂದು ಲೈನನ್ನು ಹಾಕಿದಾಗ, ಪಿ ಕ್ಯೂ ಅನ್ನೋ 3ನೇ ಲೈನನ್ನು ನಾವು ಹಾಕಿದ್ವಿ ಅಂದರೆ ಆ ಲೈನ್ ಏನು ಮಾಡುತ್ತೆ, ಎ ಬಿನ ಕಟ್ ಮಾಡುತ್ತೆ ಒಂದು ಪಾಯಿಂಟಲ್ಲಿ, ಸಿ ಡಿಯನ್ನು ಕೂಡ ಇನ್ನೊಂದು ಪಾಯಿಂಟಲ್ಲಿ ಕಟ್ ಮಾಡುತ್ತೆ. ಈ ರೀತಿ ಪಾಯಿಂಟಲ್ಲಿ ಕಟ್ ಮಾಡೋದ್ರ ಮೂಲಕ ನಮಗೆ ಇಲ್ಲಿ ಆ್ಯಂಗಲ್ಸ್ ಫಾರ್ಮೇಷನ್ ಆಗ್ತವೆ. ಒಂದು ಲೈನು ಒಂದು ಪಾಯಿಂಟಿಂದ ಅಲ್ಲಿ ಕಟ್ ಮಾಡೋ ಒಂದು ಲೈನಿನ ಸುತ್ತ 4 ಆ್ಯಂಗಲ್ಸ್ ಫಾರ್ಮೇಷನ್ ಆಗ್ತವೆ. ಹಿಯರ್ ದಿಟ್ಸ್ ಈಸ್ ಕಾಲ್ಡ್ 1 2 3 4. ಹಾಗೆಯೇ ಇಲ್ಲಿ 5 6 7 8. ಈ ರೀತಿ 8 ಆ್ಯಂಗಲ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಇದಕ್ಕಿಂತ ಮುಖ್ಯವಾಗಿ ನಮಗಿಲ್ಲಿ ಇದು ಒಂದು ಪಿ ಕ್ಯೂ ಅನ್ನೋದು ಟ್ರಾನ್ಸ್ವರ್ಸಲ್ ಆಗುತ್ತೆ. ಪಿ ಕ್ಯೂ ಅನ್ನೋದು ಟ್ರಾನ್ಸ್ವರ್ಸಲ್ ಆದಾಗ ಎ ಬಿ ಮತ್ತು ಸಿ ಡಿ ಲೈನು ಅವು ಹೆಂಗಾದ್ರೂ ಇರ್ಬೋದು. ಇದು ಈಗ ಕಾಣಿಸ್ತಾ ಇರ್ತಕ್ಕಂಥ ಚಿತ್ರ ಪ್ಯಾರಲಲ್ ಆಗಿದೆ, ಅಥವಾ ಪ್ಯಾರಲಲ್ ಆಗಿರದೇ ಇರ್ತಕ್ಕಂಥ ಲೈನ್ಸ್ ಎರಡಿದ್ರೂ ಕೂಡ ಈ ರೀತಿ ಪ್ಯಾರಲಲ್ ಅಲ್ಲದೆ ಇರುವಂತಹ 2 ಲೈನ್ಸನ್ನು ಕೂಡ ಅದೇನು ಮಾಡ್ಬೋದು, ಕಟ್ ಮಾಡ್ಬೋದು ಈ ರೀತಿ. ಓಕೆನಾ? ಈಗಲೂ ಕೂಡ ಏನಾಯಿತು, ಆ್ಯಂಗಲ್ಸ್ ಫಾರ್ಮೇಷನ್ ಆಯಿತು. ಇಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥ ಆ್ಯಂಗಲ್ಸನ್ನು ನಾವಿಲ್ಲಿ ಆ್ಯಂಗಲ್ಸ್ ಯಾವ್ಯಾವ ಆ್ಯಂಗಲ್ಸಿಗೆ ಏನೇನು ಹೆಸರಿನಿಂದ ಕರಿತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಆ್ಯಂಗಲ್ಸ್ ಫಾರ್ಮ್ಡ್ ಬೈ ಎ ಟ್ರಾನ್ಸ್ವರ್ಸಲ್. ಆ ಒಂದು ಟ್ರಾನ್ಸ್ವರ್ಸಲ್ ಲೈನನ್ನು ಹಾಕೋದ್ರ ಮೂಲಕ ಇಲ್ಲಿ ಫಾರ್ಮೇಷನ್ ಆದಂಥ 8 ಆ್ಯಂಗಲ್ಸ್ ಏನಿದಾವೆ, ಆ್ಯಂಗಲ್ಸನ್ನು ಈ ರೀತಿಯಿಂದ ಡಿವೈಡ್ ಮಾಡ್ಬೋದು. ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ಸು, ಇಂಟೀರಿಯರ್ ಆ್ಯಂಗಲ್ಸು, ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು, ಪೇರ್ಸ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್, ಪೇರ್ಸ್ ಆಫ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತೇಳಿ 5 ರೀತಿಯಲ್ಲಿ ನಾವು ಈ ಒಂದು ಆ್ಯಂಗಲ್ಸನ್ನು ಸಪ್ರೇಟಾಗಿ ಡಿವೈಡ್ ಮಾಡ್ಬೋದು. ಏನಿದು ಮೊದಲನೇದು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ ಏನು? ಈ ರೀತಿ ನಾವು ಟ್ರಾನ್ಸ್ವರ್ಸಲ್ ಲೈನನ್ನು ಹಾಕಿದಾಗ 2 ಲೈನ್ ಇದಾವಲ್ಲ, ಈ 2 ಲೈನಿನ ಮೇಲ್ಭಾಗದಲ್ಲಿ 2 ಆ್ಯಂಗಲ್ ಫಾರ್ಮೇಷನ್ ಆಗಿದಾವೆ. ನಂಬರ್ 1 ಮತ್ತು ನಂಬರ್ 2. ಹಾಗೆ ಸಿ ಡಿ ಅನ್ನೋ ಲೈನಿನ ಕೆಳಭಾಗದಲ್ಲಿ 2 ಆ್ಯಂಗಲ್ ಇದಾವೆ. ಇವು ಏನಾಗಿದ್ದಾವೆ ಅಂದರೆ ಆ 2 ಲೈನ್ ಸೆಗ್ಮೆಂಟಿನ ಹೊರಭಾಗದಲ್ಲಿರೋದ್ರಿಂದ ಅವುಗಳನ್ನು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಕೊಟ್ಟಿರುವಂಥ ಚಿತ್ರದ ಪ್ರಕಾರ, ಇಲ್ಲಿ ನಾವು ಫಾರ್ಮೇಷನ್ ಮಾಡ್ಕೊಂಡಿರೋ ಡಯಾಗ್ರಾಮ್ ಪ್ರಕಾರ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ ಯಾವುದು? ಆ್ಯಂಗಲ್ 1, ಆ್ಯಂಗಲ್ 2, ಹಾಗೆಯೇ ಆ್ಯಂಗಲ್ 7 ಆ್ಯಂಡ್ ಆ್ಯಂಗಲ್ 8. ಇಷ್ಟು ಆ್ಯಂಗಲ್ಸ್ ಏನಾಗ್ತವೆ, ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಗ್ತವೆ. ಹಾಗಿದ್ರೆ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ತುಂಬ ಸಿಂಪಲ್. ಇದು ಗೊತ್ತಾಯಿತು ಅಂದರೆ ಎಕ್ಸ್ಟೀರಿಯರ್ ಅಂದರೆ ಹೊರಗಡೆದು, ಅಂದರೆ ಇಂಟೀರಿಯರ್ ಅಂದರೆ ಒಳಭಾಗದಲ್ಲಿ. ಆ 2 ಲೈನ್ ಸೆಗ್ಮೆಂಟಿಗೆ ಒಂದು ಲೈನ್ ಸೆಗ್ಮೆಂಟ್ ಕಟ್ ಮಾಡಿದಾಗ ಒಳಭಾಗದಲ್ಲಿ 4 ಆ್ಯಂಗಲ್ ಫಾರ್ಮೇಷನ್ ಆಗ್ತವೆ. 3 4 5 6. ದೀಸ್ 4 ಆ್ಯಂಗಲ್ಸ್ ಆರ್ ಕಾಲ್ಡ್ ಇಂಟೀರಿಯರ್ ಆ್ಯಂಗಲ್ಸ್. ಓಕೆನಾ? ಅದ್ರ ಪ್ರಕಾರ ನಾವು ಇಂಟೀರಿಯರ್ ಆ್ಯಂಗಲ್ಸ್ ಯಾವ್ದಾಗುತ್ತೆ, ಆ್ಯಂಗಲ್ 3, ಆ್ಯಂಗಲ್ 4, ಆ್ಯಂಗಲ್ 5 ಆ್ಯಂಡ್ ಆ್ಯಂಗಲ್ 6 ಅಂತ ಹೇಳಿ ಸುಲಭವಾಗಿ ಹೇಳ್ಬೋದು. ಇನ್ನು ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಇಲ್ಲಿ ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳಿದರೆ ಯಾವುದು? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಇಲ್ಲಿ ನೋಡಿ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಕೆಳಭಾಗದಲ್ಲಿ ಮತ್ತೊಂದು, ಈ ಲೈನ್ ಸೆಗ್ಮೆಂಟಲ್ಲಿ ಒಂದು ಲೈನ್ ಇದೆ, ಆ್ಯಂಗಲ್ ಇದೆ, ಫಾರ್ಮೇಷನ್ ಆಗಿದೆ ಅಂದರೆ ಕೆಳಗಡೆ ಲೈನ್ ಸೆಗ್ಮೆಂಟಲ್ಲಿ ಅದೇ ರೀತಿ ಇನ್ನೊಂದು ಆ್ಯಂಗಲ್ ಇದೆ. ಇವೆರಡನ್ನು ನಾವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿತೀವಿ. ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 5. ಓಕೆನಾ? ಇಲ್ಲಿ ಯಾವ್ದಾಗುತ್ತೆ ನೋಡೋದಾದರೆ ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 5 ಇವೆರಡೂ ಒಂದು ಜೊತೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಹಾಗೆಯೇ ಮತ್ತೆ ಯಾವ್ದು ಬರ್ತವೆ, ಮತ್ತೆ ಯಾವ್ದು ನೋಡಿ, ಇಲ್ಲಿ 2, ಈ ಕಡೆ ನೋಡಿ 2 ಇದೆ, ಇದಕ್ಕೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಯಾವುದಾಗುತ್ತೆ, 6. ಅಲ್ಲಿಗೆ ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 6 ಅಂತ ಬರೀಬೋದು. ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 6. ಇಷ್ಟೇನಾ? ಮತ್ತಿನ್ನು ಯಾವ ಬರ್ತವೆ ಅಬ್ಸರ್ವ್ ಮಾಡಿದರೆ ಒಳಭಾಗದಲ್ಲಿ ನೋಡಿ, ಇಲ್ಲಿ ಆ್ಯಂಗಲ್ 3 ಇದೆ. ಆ್ಯಂಗಲ್ 3ಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಯಾವ್ದು ಬರುತ್ತೆ, ಕೆಳಗಡೆ. ಇಲ್ಲಿ ಇಂಟೀರಿಯರ್ ಆ್ಯಂಗಲ್ ತಗೊಂಡ್ರೆ ಇಲ್ಲಿ ಕೆಳಗಡೆನೂ ಎಕ್ಸ್ಟೀರಿಯರ್ ಆ್ಯಂಗಲ್ ತಗೋಬೇಕು.
ಮೇಲ್ಗಡೆದು ಇಂಟೀರಿಯರ್ ಆದರೆ ಕೆಳಗಡೆದು ಎಕ್ಸ್ಟೀರಿಯರು, ಮೇಲ್ಗಡೆದು ಎಕ್ಸ್ಟೀರಿಯರ್ ತೊಗೊಂಡ್ರೆ ಕೆಳಗಡೆದು ಇಂಟೀರಿಯರ್ ಆ್ಯಂಗಲ್ ಒಂದೇ ಸೈಡಲ್ಲಿ ಇರಬೇಕು. ಇದೇನು ಟ್ರಾನ್ಸ್ಫರ್ಸಲ್ ಇದೆಯಲ್ಲ, ಟ್ರಾನ್ಸ್ಫರ್ಸಲಿನ ಒಂದು ಸೈಡಲ್ಲಿ ಬರೋ ಆ್ಯಂಗಲ್ಸನ್ನು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರಿತೀವಿ. ಇಲ್ಲಿ ಆ್ಯಂಗಲ್ 3 ತಗೊಂಡ್ರೆ ಇದಕ್ಕೆ ಆ್ಯಂಗಲ್ 7 ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗುತ್ತೆ. ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 7. ಮತ್ತು ಯಾವುದು ಇನ್ನೊಂದು ಹೇಳ್ಬೋದಾಗಿದ್ರೆ ಆ್ಯಂಗಲ್ 4 ಮತ್ತು ಇನ್ನೊಂದು ಯಾವುದು ಕೆಳಗಡೆದು ಆ್ಯಂಗಲ್ 8. ಓಕೆನಾ? ಸೊ ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 8, 1 2 3 4 ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ ಸಿಗ್ತಾವೆ ನಿಮಗೆ. 4 ಪೇರ್ಸ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಈ ಕರೆಸ್ಪಾಂಡಿಂಗ್ ಆ್ಯಂಗಲ್ಸಲ್ಲಿ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಮತ್ತೆ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಬರ್ತವೆ. ಏನಿದು ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸು? ಆಲ್ಟರ್ನೇಟ್ ಅಂತ ಹೇಳಿದ್ರೆ ನೋಡಿ, ತುಂಬ ಸಿಂಪಲ್, ನಾನು ಇದು ಸಪ್ರೇಟಾಗಿ ಬರೆದ್ಬಿಡ್ತೀನಿ. ಆಲ್ಟರ್ನೇಟ್ ಅಂದರೆ ಈ ರೀತಿ ಜೆಡ್ ಶೇಪ್ ಬರಬೇಕು. ಓಕೆನಾ? ಈ ಆ್ಯಂಗಲ್ಲು ಈ ಆ್ಯಂಗಲನ್ನು ನಾವು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಅದ್ರ ಪ್ರಕಾರ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಜೆಡ್ ಪ್ರಕಾರ ತೊಗೊಂಡ್ರೆ ಯಾವ್ದಾಗುತ್ತೆ ನೋಡಿ, ಇಲ್ಲಿ ಈ ರೀತಿ ಜೆಡ್ ಶೇಪನ್ನು ನೀವು ಫಾರ್ಮೇಷನ್ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ಹೇಳ್ಬಿಡ್ಬೋದು. ನೋಡಿ, ಆ್ಯಂಗಲ್ 3ಗೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಯಾವುದಾಗುತ್ತೆ? ಆ್ಯಂಗಲ್ 5. ಓಕೆನಾ? ಸೊ ದಟ್ ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5 ದೀಸ್ ಆರ್ ದ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಮತ್ತೆ ಯಾವ್ದು ತೊಗೊಳ್ಬೋದು? ನೆಕ್ಸ್ಟ್ ಈ ಕಡೆನೂ ಕೂಡ ಜೆಡ್ ಉಲ್ಟಾ ಬರ್ಕೊಂಡ್ರೆ ಈ ರೀತಿ ಉಲ್ಟಾ ಬರೆದ್ರೆ ಆ್ಯಂಗಲ್ 4ಗೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಯಾವುದಾಗುತ್ತೆ? ಆ್ಯಂಗಲ್ ಸಿ. ಸಿಂಪಲ್ ಅಲ್ವಾ? ನೋಡಿ, ಇಲ್ಲಿ ಏನು ಹೇಳ್ಬೋದು? ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 6 ಅಂತ ಹೇಳ್ಬೋದು. ಇವು ಎರಡು ಏನಾಗ್ತವೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಗ್ತವೆ. ಅದೇ ರೀತಿ ಪೇರ್ ಆಫ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ ಯಾವ್ದು ಹೇಳ್ಬೋದು? ಹೊರಗಡೆ ಬರ್ತಕ್ಕಂಥವು. ನೋಡಿ, ಈಗ ನೀವು ಜೆಡ್ ಶೇಪ್ ಹಾಕಿದ್ರಲ್ಲ, ಜೆಡ್ ಹಾಕಿದಾಗ ಇಲ್ಲಿ ಜೆಡ್ಡನ್ನೇ ಹಾಕೊಂಡ್ರೆ, ನೀವು ಜೆಡ್ ಶೇಪ್ ಹಾಕೊಂಡ್ರೆ ಈ ಜೆಡ್ಡಿನ ಮೇಲ್ಭಾಗದಲ್ಲಿ ಬರುತ್ತಲ್ಲ ಒಂದು ಆ್ಯಂಗಲ್ 2, ಈ ಜೆಡ್ಡಿನ ಕೆಳಭಾಗದಲ್ಲಿ 8 ಬರುತ್ತೆ. ಮೇಲ್ಗಡೆದು 2, ಕೆಳಗಡೆದು 8. 2 ಆ್ಯಂಡ್ 8 ಅನ್ನು ನಾವೇನಂತ ಕರಿತೀವಿ? ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ಗೆ ಪೇರ್ ಅಂತ ಹೇಳ್ಬೋದು ನಾವು. ಆ್ಯಂಗಲ್ 2 ಆ್ಯಂಡ್ ಆ್ಯಂಗಲ್ 8. ಇದ್ರ ಪ್ರಕಾರ ಇನ್ನೊಂದು ಆ್ಯಂಗಲ್ ಯಾವ್ದು ಹೇಳ್ಬೋದು ನೋಡಿ? ನೆಕ್ಸ್ಟ್ ಇನ್ನೊಂದು ಜೆಡ್ ಶೇಪ್ ಫಾರ್ಮೇಷನ್ ಮಾಡಿದ್ದೀವಿ ನಾವು. ಅವಾಗ ಮೇಲ್ಗಡೆದ ಆ್ಯಂಗಲ್ 1 ತಗೊಂಡ್ರೆ ಇದಕ್ಕೆ ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ ಯಾವ್ದು ಬರುತ್ತೆ? ಆ್ಯಂಗಲ್ 7. ಓಕೆನಾ? ಸೊ ದ್ಯಾಟ್ ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 7 ಅಂತ ಹೇಳ್ಬೋದು. ಓಕೆನಾ? ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 7. ಇದಿಷ್ಟು ಎಕ್ಸ್ಟೀರಿಯರ್ ಆ್ಯಂಗಲ್ಸ್, ಇಂಟೀರಿಯರ್ ಆ್ಯಂಗಲ್ಸ್, ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆ್ಯಂಡ್ ಪೇರ್ ಆಫ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಇಷ್ಟು ಆ್ಯಂಗಲ್ಸ್ ಫಾರ್ಮೇಷನ್ ಆಗ್ತವೆ ಒಂದು ಟ್ರಾನ್ಸ್ಫರ್ಸಲ್ ಲೈನನ್ನು ಹಾಕೋದ್ರಿಂದಾಗಿ. ಸೊ ದ್ಯಾಟ್ ಇದ್ರ ಜೊತೆಗೆ ಇನ್ನೊಂದು ಏನು ಹೇಳ್ಬೋದು ಅಂದರೆ ಸೇಮ್ ಸೈಡಲ್ಲಿ ಬರೋ ಆ್ಯಂಗಲ್ಸನ್ನು ಹೇಳ್ಬೋದು. ಹೆಂಗೆ? ಆ್ಯಂಗಲ್ಸ್ ಆಫ್ ಪೇರ್ ಆಫ್ ಆ್ಯಂಗಲ್ಸ್ ಆಫ್ ಸೇಮ್ ಸೈಡ್ ಅಂದರೆ ಈಗ ಇಲ್ಲಿ ಸೇಮ್ ಸೈಡಲ್ಲಿ ಯಾವ ಬರ್ತವೆ? 3 ಮತ್ತು 6 ಇವೆರಡು ಇಂಟೀರಿಯರ್ ಆ್ಯಂಗಲ್. ಎಕ್ಸ್ಟೀರಿಯರ್ ಆ್ಯಂಗಲ್ ಎರಡು ಯಾವ ಬರ್ತವೆ? 2 ಮತ್ತು 7. ಈ ಕಡೆ 4 ಆ್ಯಂಡ್ 5 ಮತ್ತು 1 ಆ್ಯಂಡ್ 8. ಓಕೆನಾ? ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಇದಾದ ನಂತರದಲ್ಲಿ ಟ್ರಾನ್ಸ್ಫರ್ಸಲಲ್ಲಿ ಫಾರ್ಮೇಷನ್ ಆಗೋ ಆ್ಯಂಗಲ್ಸ್ನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಪ್ಯಾರಲಲ್ ಲೈನ್ಸ್ ಆ್ಯಂಡ್ ದ ಟ್ರಾನ್ಸ್ಫರ್ಸಲ್. ನಾನು ಹೇಳಿದ್ನಲ್ಲ ಅವಾಗಲೇ, ಅಲ್ಲಿ ಹಾಕುವಂಥ ಲೈನು ಎರಡೂ ಲೈನ್ ಪ್ಯಾರಲಲ್ ಇರಬೇಕು ಅಂತ ಇಲ್ಲ. ಪ್ಯಾರಲಲ್ ಇಲ್ಲದೆ ಇದ್ರೂ ಏನಾಗುತ್ತೆ? ನಾವು ಟ್ರಾನ್ಸ್ಫರ್ಸಲನ್ನು ಹಾಕ್ಬೋದು. ಸಪೋಸ್ ಪ್ಯಾರಲಲ್ ಲೈನಿಗೇನೆ ಟ್ರಾನ್ಸ್ಫರ್ಸಲನ್ನು ಹಾಕಿದಾಗ ಆಗಲೂ ಕೂಡ 4 ಆ್ಯಂಗಲ್ ಫಾರ್ಮೇಷನ್ ಆಗ್ತವೆ. ಫಾರ್ಮೇಷನ್ ಆದಂಥ ಆ್ಯಂಗಲ್ಸ್ ಏನಾಗಿರ್ತವೆ ಇಲ್ಲಿ ನೀವು ನೋಡಿ ಹೇಳ್ಬಿಡ್ಬೋದು. ಓಕೆನಾ? ಸೊ ನೋಡಿ, ಇಲ್ಲಿ ಮುಖ್ಯವಾಗಿ ಪ್ಯಾರಲಲ್ ಲೈನ್ ಅಂದರೆ ಏನು? ಪ್ಯಾರಲಲ್ ಲೈನ್ಸ್ ಆರ್ ಸ್ಟ್ರೈಟ್ ಲೈನ್ಸ್ ದಟ್ ನೆವರ್ ಮೀಟ್. ಇದು ಪಾಯಿಂಟು. ಯಾವುದೇ ಒಂದು ಪ್ಯಾರಲಲ್ ಲೈನನ್ನು ನಾವು ಯಾವಾಗ ಹೇಳ್ತೀವಿ ಅಂದರೆ ಅದು ಏನಾಗಬಾರ್ದು ಅಂದರೆ ಸ್ಟ್ರೈಟ್ ಲೈನ್ಸ್ ಆಗಿರಬೇಕು ಮತ್ತು ಅವು ಎಲ್ಲೂ ಕೂಡ ಮೀಟ್ ಆಗಬಾರ್ದು. ಈ ರೀತಿ ನೋಡಿ, ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆಯೋ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲಿಂದ ಇಲ್ಲಿಗೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಇದೆ. ನೀವು ಎಷ್ಟೇ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು, ಈ ಕಡೆ ಲೈನನ್ನು ಎಕ್ಸ್ಟೆಂಡ್ ಮಾಡಿದ್ರು, ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಏನಾಗಿರುತ್ತೆ? ಈಕ್ವಲ್ ಇರುತ್ತೆ. ಎಲ್ಲೂ ಕೂಡ ಒಂದಕ್ಕೊಂದು ಮೀಟ್ ಆಗಲ್ಲ. ಈ ರೀತಿ. ಓಕೆನಾ? ಈ ರೀತಿ ಇದ್ದಾಗ ನಿಮಗೆ ಇವೆರಡು ಲೈನ್ ಮುಂದಕ್ಕೆ ಹೋದಾಗ ಇವೆರಡು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತವೆ. ಬಟ್ ಆ ಚಾನ್ಸಸ್ ಇರಲ್ಲ ಇಲ್ಲಿ. ನೀವು ಎಷ್ಟೇ ಲೈನನ್ನು ಎಕ್ಸ್ಟೆಂಡ್ ಮಾಡಿದ್ರು, ಆ ಕಡೆ ಈ ಕಡೆ ಎರಡೂ ಕಡೆ ಟರ್ಮಿನೇಟಿಂಗ್ ಮಾಡಿದ್ರೂ ಕೂಡ ಅವೇನಾಗಿರ್ತವೆ? ಡಿಸ್ಟೆನ್ಸ್, ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸು ಈಕ್ವಿ ಡಿಸ್ಟೆನ್ಸ್ ಆಗಿರುತ್ತೆ. ಇದನ್ನು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಸೊ ಇಂತಹ ಪ್ಯಾರಲಲ್ ಲೈನ್ಸ್ಗೆ ಟ್ರಾನ್ಸ್ಫರ್ಸಲ್ ಲೈನನ್ನು ಹಾಕಿದಾಗ ಏನೇನಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವೆನ್ ಎ ಟ್ರಾನ್ಸ್ಫರ್ಸಲ್ ಕಟ್ಸ್ 2 ಪ್ಯಾರಲಲ್ ಲೈನ್ಸ್, ಫಸ್ಟ್ ಪಾಯಿಂಟ್ ಹೇಳುತ್ತೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇದು ಪಾಯಿಂಟ್. ಇಲ್ಲಿ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಯಾವ್ದಾಗುತ್ತೆ? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಇಲ್ಲಿ ನೋಡಿ, ಇದು ಜೆಡ್ ಶೇಪ್ ಅವಾಗಲೇ ನಾವು ನೋಡಿದ್ದೀವಲ್ಲ, ಆ ರೀತಿ ತೊಗೊಳ್ರಿ ನೀವು ಬೇಕಿದ್ರೆ. ಈಗ ಈ ರೀತಿ ತಗೊಂಡ್ರೆ ಜೆಡ್ ಶೇಪ್ ತಗೊಂಡ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂದರೆ ಆ್ಯಂಗಲ್ 3 ಮತ್ತು ಆ್ಯಂಗಲ್ 5. ನೋಡಿ, ಇವೆರಡು ಈಕ್ವಲ್ ಇರ್ತವೆ. ಯಾವಾಗ ಈಕ್ವಲ್ ಇರ್ತವೆ ಅಂದರೆ ಇಫ್ ದೀಸ್ 2 ಲೈನ್ಸ್ ಆರ್ ಪ್ಯಾರಲಲ್. ಈ ಎರಡು ಲೈನ್ ಪ್ಯಾರಲಲ್ ಆಗಿದ್ದಾಗ, ಪ್ಯಾರಲಲ್ ಆಗಿರೋ ಲೈನಿಗೆ ಒಂದು ಟ್ರಾನ್ಸ್ಫರ್ಸಲನ್ನು ಹಾಕಿದಾಗ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸು ಈಕ್ವಲ್ ಇರುತ್ತೆ. ಅಂದರೆ ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5 ಆರ್ ಈಕ್ವಲ್, ಅಥವಾ ಆ್ಯಂಗಲ್ 3 ಈಸ್ ಈಕ್ವಲ್ ಟು ಆ್ಯಂಗಲ್ 5 ಅಂತ ಹೇಳ್ಬೋದು ನಾವು. ಹಾಗೆಯೇ ಮತ್ತೆ ಇನ್ನೊಂದು ಪಾಯಿಂಟ್ ತೊಗೊಂಡ್ರೆ ಈ ಕಡೆನೂ ಜೆಡ್ ಶೇಪನ್ನು ನೀವು ಫಾರ್ಮೇಷನ್ ಮಾಡ್ಕೊಂಡ್ರೆ
ಆ್ಯಂಗಲ್ 2 ಮತ್ತು ಆ್ಯಂಗಲ್ 8 ಇವೆರಡು ಈಕ್ವಲ್ ಆಗಿರ್ತವೆ. ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 8. ಹಾಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಕೂಡ ಈಕ್ವಲ್ ಆಗಿರ್ತವೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವ್ದು? ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 1 ತೊಗೊಂಡ್ರೆ 1ಕ್ಕೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಯಾವುದಾಗುತ್ತೆ? ಕೆಳಗಡೆ 5. ಓಕೆನಾ? ಸೊ ಅವ್ರು ಹೇಳೋ ಪ್ರಕಾರ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದರೆ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 5 ಆಗಿರುತ್ತೆ. ಹಾಗೆಯೇ ಆ್ಯಂಗಲ್ 2ಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಯಾವುದಾಗುತ್ತೆ? 6. ಸೊ ದಟ್ ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 6 ಆಗಿರುತ್ತೆ. ಆ್ಯಂಡ್ ದೆನ್ ಆ್ಯಂಗಲ್ 3ಗೆ ಆ್ಯಂಗಲ್ 7 ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ 3 ಈಕ್ವಲ್ ಟು ಆ್ಯಂಗಲ್ 7 ಆಗಿರುತ್ತೆ. ಆ್ಯಂಡ್ ಆಲ್ಸೋ ಆ್ಯಂಗಲ್ 4 ಈಕ್ವಲ್ ಟು ಆ್ಯಂಗಲ್ 8 ಅಂತ ಹೇಳ್ಬೋದು. ಓಕೆನಾ? ಆ್ಯಂಗಲ್ 4 ಈಕ್ವಲ್ ಟು ಆ್ಯಂಗಲ್ 8. ಓಕೆ, 1 2 3 4 4 ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಬರ್ತವೆ ಪೇರು. 4 ಜೊತೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಕೂಡ ಈಕ್ವಲ್ ಆಗಿರ್ತವೆ. ಯಾವಾಗ? ಎರಡೂ ಲೈನು ಪ್ಯಾರಲಲ್ ಆಗಿದ್ದಾಗ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಹೇಳುತ್ತೆ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ಸ್ ಆಫ್ ದ ಟ್ರಾನ್ಸ್ವರ್ಸಲ್ ಫಾರ್ಮ್ ಲೀನಿಯರ್ ಪೇರ್. ಅಂದರೆ ಒಂದೇ ಸೈಡಲ್ಲಿ ಬರುವ ಎರಡು ಇಂಟೀರಿಯರ್ ಆ್ಯಂಗಲ್ಸ್ನ ಮೊತ್ತ 180 ಡಿಗ್ರಿ ಇರುತ್ತೆ. ಅದರ ಅರ್ಥ ಇಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ತಗೊಂಡ್ರೆ 2ಕ್ಕೆ ಇಂಟೀರಿಯರ್ ಆ್ಯಂಗಲ್ ಇನ್ನೊಂದು 5. ಇವೆರಡು ಸೇಮ್ ಸೈಡಲ್ಲಿ ಬರೋ ಎರಡು ಆ್ಯಂಗಲ್ಲು. ಅವ್ರು ಹೇಳೋ ಪ್ರಕಾರ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 5 ಈಸ್ ಈಕ್ವಲ್ ಟು 180 ಡಿಗ್ರಿ ಇರುತ್ತೆ. ಹಾಗೆಯೇ ಲೆಫ್ಟ್ ಸೈಡಲ್ಲಿರೋ ಎರಡು ಇಂಟೀರಿಯರ್ ಆ್ಯಂಗಲ್ಸು 3 ಆ್ಯಂಡ್ 8. ಸೊ ಅವ್ರು ಹೇಳೋ ಪ್ರಕಾರ ಆ್ಯಂಗಲ್ 3 ಮತ್ತು ಆ್ಯಂಗಲ್ 8 ಈಸ್ ಈಕ್ವಲ್ ಟು 180 ಡಿಗ್ರಿ ಇರುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆನಾ? ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್, ರೈಟ್? ಸೊ ಇದಾದ ನಂತರ ಇದ್ರ ಮೇಲೆ ನಾವು ಒಂದೆರಡು ಕ್ವಶನನ್ನು ನೋಡೋದಾದರೆ ನೋಡಿ, ಇಲ್ಲಿ ಕ್ವಶನ್ ಬಂದುಬಿಟ್ಟು ಹೇಳುತ್ತೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರ ಇದೆ. ಪಿ ಕ್ಯೂ ಮತ್ತು ಆರ್ ಎಸ್ ಅನ್ನೋ ಎರಡೂ ಕೂಡ ಏನಿವು ಪ್ಯಾರಲಲ್ ಲೈನು. ಈ ಎರಡು ಪ್ಯಾರಲಲ್ ಲೈನಿಂದ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಹಾಕಿದ್ದೀವಿ. ಹಾಕಿರೋ ಟ್ರಾನ್ಸ್ವರ್ಸಲ್ ಲೈನಿಂದ ಇಲ್ಲಿ 4 ಇಲ್ಲಿ 4 ಆ್ಯಂಗಲ್ ಫಾರ್ಮೇಷನ್ ಆಗಿದ್ದಾವೆ. ಸೊ ಇವ್ರು ಹೇಳ್ತಾರೆ ಒಂದೇದು ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 5 ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇವರು? ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 5. ಸೊ ಇಲ್ಲಿ ಆ್ಯಂಗಲ್ 1 ಇಲ್ಲಿದೆ, ಇಲ್ಲಿ ಆ್ಯಂಗಲ್ 5 ಇದೆ. ಇವೆರಡನ್ನು ನಾವು ತೊಗೊಂಡ್ರೆ ಇದು ಯಾವುದೂ ಅಲ್ಲ. ನಾವು ತಿಳ್ಕೊಂಡಿರೋ ಮಾಹಿತಿಯ ಪ್ರಕಾರ ಇದು ಎಕ್ಸ್ಟೀರಿಯರ್ ಆ್ಯಂಗಲ್ಲು, ಇದು ಇಂಟೀರಿಯರ್ ಆ್ಯಂಗಲ್. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಇಂಟೀರಿಯರ್ ಆ್ಯಂಗಲ್ನ ಪೇರ್ ಎಲ್ಲೂ ಬರಲ್ಲ. ಸೊ ಇಲ್ಲಿ ಪೇರ್ ಕೊಟ್ಟಿದ್ದಾರೆ ಅಂದರೆ ಇವೆರಡು ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಇಟ್ ಈಸ್ ಫಾಲ್ಸ್. ಓಕೆನಾ? ಇನ್ನು ಬಿ ಆ್ಯಂಗಲ್ 4 ಈಸ್ ಈಕ್ವಲ್ ಟು ಆ್ಯಂಗಲ್ 8 ಅಂತ ಹೇಳ್ತಾರೆ. ಸೊ ಇಲ್ಲಿ ಆ್ಯಂಗಲ್ 4 ಈಸ್ ಈಕ್ವಲ್ ಟು ಆ್ಯಂಗಲ್ 8 ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ. ಇದು ಆ್ಯಂಗಲ್ 4 ಅನ್ನೋದು ಏನಿದು ಎಕ್ಸ್ಟೀರಿಯರು, ಆ್ಯಂಗಲ್ 8 ಅನ್ನೋದು ಇಂಟೀರಿಯರು. ಸೊ ಎಕ್ಸ್ಟೀರಿಯರ್ಗೂ ಇಂಟೀರಿಯರ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಸೊ ಅದು ಈಕ್ವಲ್ ಆಗಿರ್ಲಿಕ್ಕೆ ಸಾಧ್ಯನೂ ಇಲ್ಲ. ಇಲ್ಲೇ ಗೊತ್ತಾಗುತ್ತೆ ನೋಡಿ, ಇದು ಆ್ಯಂಗಲ್ ದೊಡ್ಡದಿದೆ, ಈ ಆ್ಯಂಗಲ್ ಚಿಕ್ಕದಿದೆ. ಸೊ ಎರಡೂ ಆ್ಯಂಗಲ್ ಬೇರೆ ಬೇರೆ ಆಗಿರೋದ್ರಿಂದ ನಾಟ್ ಈಕ್ವಲ್ ಆಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಫಾಲ್ಸು. ಇನ್ನೊಂದು ಹೇಳ್ತಾರೆ ಆ್ಯಂಗಲ್ 5 ಈಸ್ ಈಕ್ವಲ್ ಟು ಆ್ಯಂಗಲ್ 8 ಅಂತ ಹೇಳ್ತಾರೆ. ಸೊ ಇದನ್ನು ನೋಡಿದರೆ ನೋಡಿ, ಇಲ್ಲಿ ನೀವು ಜೆಡ್ ಶೇಪನ್ನು ಫಾರ್ಮೇಷನ್ ಮಾಡ್ಕೊಂಡ್ರೆ ಸೊ ಈ ಜೆಡ್ ಶೇಪಲ್ಲಿ ಇದು ಇಂಟೀರಿಯರ್ ಆ್ಯಂಗಲ್, ಇದು ಇಂಟೀರಿಯರ್ ಆ್ಯಂಗಲ್, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳ್ತೀವಿ ನಾವು. ಸರಿನಾ? ನೋಡಿ ಇಲ್ಲಿ 8 to 5 ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಯಾವಾಗ? ಇಫ್ 2 ಲೈನ್ಸ್ ಆರ್ ಪ್ಯಾರಲಲ್. ಸೊ ಅದ್ರ ಪ್ರಕಾರ alternate interior angles are equal, so therefore angle 5 is equal to angle 8, it is true. ಇದು ಸರಿ ಇದೆ. ಇನ್ನು angle 3 equal to angle 7 ಅಂತ ಹೇಳ್ತಾರೆ. ನೋಡಿ ಇಲ್ಲಿ angle 3 ಇಲ್ಲಿದೆ, ಇದು ಇಂಟೀರಿಯರ್ ಆ್ಯಂಗಲ್, angle 7 ಎಕ್ಸ್ಟೀರಿಯರ್. ಸೊ ಇಂಟೀರಿಯರ್ಗೂ ಎಕ್ಸ್ಟೀರಿಯರ್ಗೂ ಯಾವುದೇ ಸಂಬಂಧ ಇಲ್ಲ, ಅವೆರಡು ಈಕ್ವಲ್ಲು ಕೂಡ ಇರೋದಿಲ್ಲ. ಸೊ ಇಟ್ ಈಸ್ ಆಲ್ಸೋ ಫಾಲ್ಸ್ ಅಂತ ನಾವು ಸುಲಭವಾಗಿ ಹೇಳಬಹುದು. ಓಕೆನಾ? ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಇಫ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ, angle APQ is equal to 50 degree and angle PRD is equal to 130 degree, then find angle QPR ಅಂತ ಕ್ವಶನ್. ಚಿತ್ರ ಕಾಣಿಸ್ತಾ ಇದೆಯಲ್ಲ, ಅವ್ರು ಹೇಳ್ತಾ ಇದ್ದಾರೆ ಇದು ಪ್ಯಾರಲಲ್ ಆಗಿದಾವೆ ಇವೆರಡು, ಈ ಎರಡು ಲೈನ್ ಪ್ಯಾರಲಲ್ಲು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎರಡು ಟ್ರಾನ್ಸ್ವರ್ಸಲ್ ಇದಾವೆ ಲೈನ್, ಎರಡು ಟ್ರಾನ್ಸ್ವರ್ಸಲ್ ಲೈನ್ ಇದೆ. ಈಗ ಈ ಆ್ಯಂಗಲ್ ಕೊಟ್ಟಿದ್ದಾರೆ 50 ಡಿಗ್ರಿ, ಈ ಆ್ಯಂಗಲ್ 130 ಡಿಗ್ರಿ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನೋಡಿ, ಇವೆರಡನ್ನು ನಾವು ಈ ರೀತಿ ಹಾಕ್ಕೊಂಡ್ರೆ ಜೆಡ್ ಶೇಪ್ ಫಾರ್ಮೇಷನ್ ಮಾಡಿದ್ರೆ 50 ಡಿಗ್ರಿ ಇದೆ, ಇದು 130 ಡಿಗ್ರಿ ಇದೆ. ಹೌದಾ? ಸೊ ಇಲ್ಲಿ ಏನಾಗುತ್ತೆ, ಮೇಲ್ಗಡೆ ಆ್ಯಂಗಲ್, ಈ ಆ್ಯಂಗಲ್ ಏನಾಗಿದೆ ಅಂದರೆ ಇದು ಆ್ಯಕ್ಚುಲಿ 180 ಡಿಗ್ರಿಗೆ ಈಕ್ವಲ್ ಇರಬೇಕಿತ್ತು. ಯಾವ್ದು ಇವೆರಡು. ಓಕೆನಾ? ಇವೆರಡು 180 ಡಿಗ್ರಿ ಇರಬೇಕು. ಆ್ಯಸ್ ಇಟ್ ಈಸ್ ಇದಿಷ್ಟು ಸೇರಿದ್ರೆ 180 ಡಿಗ್ರಿ ಇರಬೇಕು. ಹೌದಾ? ಇದ್ರ ಪ್ರಕಾರ ನಾವಿಲ್ಲಿ ಏನು ಮಾಡ್ಬೋದು, ಇದು ಆ್ಯಂಗಲ್ 50 ಡಿಗ್ರಿ ಇದೆಯಲ್ಲ, ಇದು ಆ್ಯಂಗಲ್ 50 ಡಿಗ್ರಿ ಇದೆ ಅಂತ ಹೇಳಿದ್ರೆ ಸೊ ಇದೆಷ್ಟಿರುತ್ತೆ, ಈ ಆ್ಯಂಗಲ್ಲು ಅಥವಾ ಈ ಆ್ಯಂಗಲ್ಲು, ಇದನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಆ್ಯಕ್ಚುಲಿ ಟೋಟಲ್ ಏನು ಹೇಳ್ಬೋದು ನಾವು, ಇದೆಯಲ್ಲ ಇದಿಷ್ಟು ನಾನೀಗ ಸಪ್ರೇಟ್ ಹಾಕಿದ್ದೀನಿ ನೋಡಿರಿ. ಈ ಆ್ಯಂಗಲ್ಲು ಈ ಆ್ಯಂಗಲ್ ಈಕ್ವಲ್ ಇರುತ್ತೆ. ಇದನ್ನು ಸಪೋಸ್ ಎಕ್ಸ್ ಅಂತ ತೊಗೊಂಡ್ರೆ ನೀವು, ಅವ್ರು ಹೇಳೋ ಪ್ರಕಾರ 50 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 130 ಡಿಗ್ರಿ ಲೆಕ್ಕ. 50 ಡಿಗ್ರಿ ಅನ್ನೋದು ಒಂದು ಆ್ಯಂಗಲ್, ಇದಿಷ್ಟು ಒಂದು ಆ್ಯಂಗಲ್ ಕನ್ಸಿಡರ್ ಮಾಡಿದರೆ ಇದು ಕೂಡ
ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಲು, ಇದು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಲು. ಇವೆರಡೂ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ನಾವು ಹಿಂದೆ ಸ್ಟಡಿ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ 50 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 130 ಡಿಗ್ರಿ ಅಂತ ತೊಗೊಳ್ಬೋದು. ಆಗ ನಿಮಗೆ ಎಕ್ಸ್ ಬೇಕಲ್ವಾ, ನಿಮಗೆ ಕೇಳಿರೋದು ಅದನ್ನೇ ಅವರು QPR ಎಷ್ಟು ಅಂತ, ಈ ಆ್ಯಂಗಲ್ ಎಷ್ಟು ಅಂತ. ಸೊ ಇದನ್ನು ನೀವು ಎಕ್ಸ್ ಅಂತ ತೊಗೊಂಡಿರೋದ್ರಿಂದ 50 ಡಿಗ್ರಿನ ಈಕ್ವಲಿಂದ ಆ ಕಡೆ ಕಳಿಸಿದರೆ, ಸೊ ನಾವು ತಿಳ್ಕೊಂಡಿರೋ ಪ್ರಕಾರ 50 ಡಿಗ್ರಿಗೆ ಪ್ಲಸ್ ಇದ್ದಾಗ ಇದು ಈ ಕಡೆ ಬಂದಾಗ -80 ಡಿಗ್ರಿ ಆಗುತ್ತೆ. ಆಗ ನಿಮಗೆ ಆಸ್ ಇಟ್ ಈಸ್ 130ನಲ್ಲಿ 80 ಕಳೆದ್ಬಿಟ್ರೆ ನಿಮಗೆ ಎಷ್ಟು ಬರುತ್ತೆ? 130 - 80 ಮಾಡಿ, ಸರಿ 80 ಅಲ್ಲ 50 ಅಲ್ವಾ, ರೈಟ್. 130 - 50 ಡಿಗ್ರಿ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 80 ಡಿಗ್ರಿ ಬರುತ್ತೆ. ಸೊ ದ್ಯಾಟ್ ಈ ಆ್ಯಂಗಲ್ ಎಷ್ಟಿರುತ್ತೆ? 80 ಡಿಗ್ರಿ ಇರುತ್ತೆ. ಅವ್ರು ಕೇಳಿರೋದು ದೇರ್ ಫೋರ್ ಆ್ಯಂಗಲ್ QPR ಈಸ್ ಈಕ್ವಲ್ ಟು 80 ಡಿಗ್ರಿ ಅಂತೇಳಿ ನಾವು ಸುಲಭವಾಗಿ ಬರಿಬೋದು. ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಾಗೆ ನಾವು ಆನ್ಸರ್ ಬರಿಬೋದು. ಓಕೆನಾ? ಸೊ ಇಲ್ಲಿಗೆ ಈ ಒಂದು ಇಂಟ್ರಡಕ್ಷನ್ ಪಾರ್ಟನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಪಾಠಕ್ಕೆ ಸಂಬಂಧಪಟ್ಟಾಗೆ ಎಕ್ಸರ್ಸೈಸಲ್ಲಿ ಬರೋ ಪ್ರಾಬ್ಲಮ್ಸನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಸೊ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್.